ವರದಿ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಮನೆಗೆ ಎರವಾದ ಹಿಡಿದವ ನೀ ಕೊಟ್ಟ ಮನೆಗೆ ಹೆಸರಾದೆ. ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ, ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂದ ನನ್ನ ತವರಿಗೆ. ಹೆಣ್ಣು ಹಳಿಯಲೇ ಬೇಡ ಹೆರವರಿಗೆ ಕೊಡಬೇಡ, ಹೆಣ್ಣು ಹಳಿಯಲೇ ಬೇಡ ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬೇಡ ಹಡೆದವ್ವ ಸಿಟ್ಟಾಗಿ ಶಿವನ ಬೈಬೇಡ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇವತ್ತು ನಮ್ಮ ಕೋರ್ಟ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸುಂದರ ಮತ್ತು ಅರ್ಥಗರ್ಭಿತವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಸನ್ಮಾನ್ಯರೇ, ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀಮತಿ ರೇಣುಕಾ ಕುಲಕರ್ಣಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಈಗ ಸದ್ಯಕ್ಕೆ ಧಾರವಾಡದಲ್ಲಿದ್ದಾರೆ. ಇವರಿಗೆ ಬಹುಶಃ ನಾವು ರೇಣುಕಾ ಕುಲಕರ್ಣಿ ಅನ್ನೋಕ್ಕಿಂತ ನಮ್ಮಲ್ಲಿ ಎಲ್ಲರೂ ಹೋದ್ರು, ಕೆಲವು ಮಂದಿ ಯಾರು ಹೋದ್ರ ಅಕ್ಕ ಅಂತ ಹೇಳ್ತಿದ್ವಿ. ಬಹುಶಃ ಅವಾಗ 3 ಕೋಟಿ ಇದ್ವು, ಯಾವ ಕೋಟಿ ಕೊಡ್ತೀನಿ ಅಂತ ಕೇಳಿ ಅಕ್ಕನ ಕೋಟಿ ಕೊಟ್ಟೇನೆ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಅಕ್ಕ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇನ್ನೊಬ್ಬ ಅತಿಥಿಗಳು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಬಿಒ ಆದಂತ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರೆದಿದ್ದೀವಿ. ಅವರ ನ್ಯಾಯಾಧೀಶರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬಾ ಹಾರ್ದಿಕ ಸ್ವಾಗತ. ಕುಮಾರಿ ಮಾನಂದ ವಿಭೂತಿ ಯಾವ ಹಾಡು ಹಾಡಲಿ, ನಿನ್ನ ಚರಣ ಹಾಡಲಿ, ನಿನ್ನ ಚರಣ ಕಮಲದಡಿಗೆ ಯಾವ ರಾಗ ನುಡಿಸಲಿ. ಹುಟ್ಟಿನಿಂದ ಬೆಳೆದು ಬಂದ ನೆಟ್ಟ ಹೇಗೆ ಮರೆಯಲಿ, ಹುಟ್ಟಿನಿಂದ ಬೆಳೆದು ಬಂದ ನೆಟ್ಟ ಹೇಗೆ ಮರೆಯಲಿ. ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿದರೆಯಲಿ. ಇಂದು ಹುಕ್ಕೇರಿ ವಿಶ್ವ ಮಹಿಳಾ ದಿನಾಚರಣೆ ಸಮಾರಂಭ. ಹುಕ್ಕೇರಿ ಬಾರ್ ಅಸೋಸಿಯೇಷನ್ 2025 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ಮಾಡಲಾಯಿತು. ಹೌದು ವೀಕ್ಷಕರೇ, ಈ ಲೈಬ್ರರಿ ಸಭಾಂಗಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಮಹಿಳೆಯರು ವಿಶ್ವದಲ್ಲಿ ಪ್ರತಿಯೊಂದು ರಂಗದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನ ಬೆಳೆಸಿಕೊಂಡಿದ್ದಾರೆ. ನಾವು ಯಾರಿಗಿಂತ ಕಡಿಮೆಯಿಲ್ಲ ಎಂಬ ಮಹತ್ವದ ಕಾರ್ಯದಲ್ಲಿ ತೊಡಗಿರುವ ಸ್ತ್ರೀ ಕುಲ, ಗೃಹಿಣಿಯಾಗಿ ಶಿಕ್ಷಣ ಕ್ಷೇತ್ರ, ರಾಜಕೀಯ, ಕ್ರೀಡೆ, ಆರ್ಮಿ, ನೇವಿ, ಏರ್ಫೋರ್ಸ್, ಕೆಎಸ್ಆರ್ಟಿಸಿ, ರೈಲ್ವೆ, ಮಹಿಳಾ ಕಾರ್ಮಿಕ ಇಲಾಖೆ, ಕುಸ್ತಿ, ಕ್ರಿಕೆಟ್, ಹಾಕಿ, ಡ್ರೈವಿಂಗ್ ಎಲ್ಲ ರಂಗದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ದೇಶಕ್ಕೆ, ಸ್ತ್ರೀ ಕುಲಕ್ಕೆ ಒಳ್ಳೆಯ ನಾರಿಯರಾಗಿ ಇಡೀ ವಿಶ್ವವನ್ನೇ ಗೆದ್ದು ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಆರ್.ಜಿ. ಕುಲಕರ್ಣಿ, ನಿವೃತ್ತ ಜಿಲ್ಲಾ ಜಡ್ಜ್, ಧಾರವಾಡ ಆಗಮಿಸಿದ್ರು. ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಕೆ.ಬಿ. ಕುರುಬೇಟ್ ವಕೀಲರು, ಶ್ರೀ ಕೆ.ಎಸ್. ರೊಟ್ಟೇರ್ ಸೀನಿಯರ್ ಸಿವಿಲ್ ಜಡ್ಜ್ ಹುಕ್ಕೇರಿ, ಹಾಗೆ ಶ್ರೀಮತಿ ಮಂಜುಳಾ ನಾಯಕ್ ತಹಶೀಲ್ದಾರ್ ಹುಕ್ಕೇರಿ, ಶ್ರೀಮತಿ ಕವಿತಾ ಜಿಎಂ ವಕೀಲರು. ಒಳ್ಳೆಯ ಆಡಳಿತಗಾರರು ಹಾಗೂ ಒಳ್ಳೆಯ ಕಾರ್ಯನಿರ್ವಹಿಸಿದರಂತೆ ಮಾನ್ಯ ತಾನೇ ಅವರಿಗೆ ಸುವರ್ಣ ಮತ್ತು ಕನ್ನಡ ಪ್ರಭದವರು ಸಹಿತ ಈ ಒಂದು ಅವರನ್ನ ಸತ್ಕರಿಸಿ ಸನ್ಮಾನಿಸಿದ್ದಕ್ಕೆ ನಮ್ಮ ವಕೀಲರ ಸಂಘದ ಪರವಾಗಿ ಅನಿತಾ ಕುಲಕರ್ಣಿ ವಕೀಲರು ಹುಕ್ಕೇರಿ,
ಡಾಕ್ಟರ್ ಸೀಮಾ ಶೆಟ್ಟಿ ಹುಕ್ಕೇರಿ ಈ ಎಲ್ಲ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗೆ ಹುಕ್ಕೇರಿಯ ಎಲ್ಲ ಹಿರಿಯ ವಕೀಲರು, ಮಹಿಳಾ ವಕೀಲರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್, ಕರ್ನಾಟಕ. ಪದವಿ ಪಡೆದ ಮಹಿಳೆಯರನ್ನ ಸತ್ಕರಿಸಿ ಗೌರವಿಸಲಾಯಿತು. ಮಹಿಳಾ ವಕೀಲರು ಆಯೋಜಿಸಿದ ಕ್ರೀಡೆಗಳಲ್ಲಿ ಭಾಗವಹಿಸಿ ನಂಬರ್ ಪಡೆದ ಮಹಿಳಾ ವಕೀಲರಿಗೆ ಕಿರುಕಾಣಿಕೆ ಕೊಟ್ಟು ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಮಿಕರನ್ನು ಸತ್ಕರಿಸಿ ಗೌರವಿಸಲಾಯಿತು. ಹಾಗೆಯೇ ಅತಿಥಿಗಳನ್ನು ಕೂಡ ಸತ್ಕರಿಸಿ ಗೌರವಿಸಲಾಯಿತು. ಕಾರ್ಯದರ್ಶಿಯಾದ ಶೌಕತ್ ನದಾಫ್ ವಕೀಲರು, ಹುಕ್ಕೇರಿ ಕೋರ್ಟ್ನ ಎಲ್ಲ ಮಹಿಳಾ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಂಎಂ ಪಾಟೀಲ್ ಜೋಶಿ ವಕೀಲರು, ಚೌಗಲ ವಕೀಲರು, ಎಸ್ಎಸ್ ನಾಗನೂರಿ ವಕೀಲರು, ಎಚ್ಎಲ್ ಪಾಟೀಲ್ ವಕೀಲರು, ಹುಳ್ಳೋಳಿ ವಕೀಲರು, ಹರೀಶ್ ದೊಡ್ಲಿಂಗ್ನವರ್ ವಕೀಲರು, ಹೀಗೆ ಎಲ್ಲ ವಕೀಲರು ಉಪಸ್ಥಿತಿ ಇದ್ದರು. ನನ್ನನ್ನು ಪ್ರೀತಿಯಿಂದ ಕರೆದು ಸನ್ಮಾನ ಮಾಡಿ ಪ್ರೀತಿಯನ್ನು ಹಂಚಿಕೊಂಡಿದ್ದೀರಿ. ಅದಕ್ಕೆ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರೂ ನಾನು ಆಭಾರಿ ಅಂತ ತಿಳಿಸ್ತಾ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನನ್ನ ಸಹೋದರ ಸಹೋದರಿ, ಹಿರಿಯ ಹಾಗೂ ಕಿರಿಯ ಎಲ್ಲ ವಕೀಲ ಬಾಂಧವರೇ, ಆಹ್ವಾನಿದ್ರೆ ಬಹುಶಃ ಹುಡ್ಡೇಕರ್ ಇದ್ದು ಆಗ್ತದೆ. ಅದನ್ನ ಎಲ್ಲೋ ಕಡೆ ಬಹುಶಃ ಅವತ್ತು ಜಗಳನೆ ಮಾಡಿದ್ದೆ ನಾನು. ಇಲ್ಲಿ ಬರ್ತೀರಿ ನೀವು, ನಿಮ್ದೇ ಸರ್ಕಾರದ ಏನಾದ್ರು ಒಂದು ಮಾಡ್ಕೋಬೇಕಿಲ್ಲ ನೀವು ಅಂತ ಹೇಳ್ಬಿಟ್ಟು ಬೈದಿದ್ದು. ಏನಾದ್ರು ಒಂದು ಮಾಡ್ಕೊಳ್ಳಿ, ಜಾಗರಿ ಅಂದ್ರೆ ಜಾಗ ನಾನು ಕಂಪೌಂಡ್ ಮಾಡ್ಬೇಕದ, ಇಲ್ಲೇ ಒಂದು ಏನಾದ್ರು ಮಾಡಿ, ಒಂದು ಏನಾದ್ರು ಮಾಡಿದ್ರೆ ಬಹುಶಃ ಅಂದದ್ದು ನಂಗೆ ನೆನಪು. ಅವತ್ತು ಆ ಫೌಂಡೇಶನ್ ಸ್ಟೋನ್ ಹಾಕುವಾಗ ಬಹುಶಃ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದ್ವಿ. ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ವಿ. ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ವಿ. ಎಡಿಎಂ ಅವರು ಬಂದಿದ್ರು, ಆಗಿನ ಮುಖ್ಯಮಂತ್ರಿಗಳು ಬಂದಿದ್ರು. ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಂಡು ಬಹುಶಃ ಫೌಂಡೇಶನ್ ಸ್ಟೋನ್ ಹಾಕಿದ್ಮೇಲೆ ನಾವು ಎಲ್ಲರೂ ಹೋದ್ವಿ. ಈ ಕಟ್ಟಡ ಮುಗಿದ್ಮೇಲೆ ನಾನು ಬಂದಿರಲಿಲ್ಲ. ಬಹುಶಃ ಇವತ್ತಿಗೆ ನೋಡೋದು ಖುಷಿ ಅನ್ನಿಸ್ತದೆ. ಎಲ್ಲೋ ಒಂದು ಸಣ್ಣ ಒಂದು ಇದನ್ನ ಹಚ್ಚಿದ್ವಿ. ಒಂದು ವಕೀಲರಿಗೆ ಒಂದು ಈ ಲೈಬ್ರರಿ ಕೊಟ್ಟೇವತ್ತು. ಯಾಕಂದ್ರೆ ಇದನ್ನ ಚಿಕ್ಕೋಡಿ ನೆನಪು ಮಾಡ್ಕೊಂಡಾಗ ನಾವು ಯಾವಾಗ ಮಾಡ್ತೀವಿ, ಚಿಕ್ಕೋಡಿಯಲ್ಲಿ ಬೆಸ್ಟ್ ಈ ಲೈಬ್ರರಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋರು. ನಾವು ನಮ್ಗೆ BVMDಗೆ ರಿವ್ಯೂ ಇಟ್ಕೊಂಡಾಗ ಒಂದೊಂದು ಬಾರ್ ಅಸೋಸಿಯೇಷನ್ ಕರ್ಕೊಂಡು ಹೋಗ್ತಿದ್ರು. ಒಂದೊಂದು ತಾಲೂಕಿಗೆ ಒಂದೊಂದು ರಿವ್ಯೂ ಇಟ್ಕೊತಿದ್ರು. ಬಹುಶಃ ಒಂದು ರಿವ್ಯೂ ನಾವು ಇಲ್ಲಿ ಮಾಡಿದ್ದೀವಿ ಹುಕ್ಕೇರಿಯಲ್ಲಿ. ಇಫ್ ಐ ರಿಮೆಂಬರ್ ಪಾಸಿಬಲ್ ಲ್ಯಾಂಡ್ ಅಕ್ವಿಷನ್ ಇದ್ರ ಬಗ್ಗೆ ನಾವು ಇದು ಮಾಡಿದ್ವಿ ಅವತ್ತು. ಹಾಗಾಗಿ ಅಲ್ಲಿ ನಾವು ಅವತ್ತಿನ ಲೈಬ್ರರಿ ನೋಡಿದಾಗ ಬಹುಶಃ ನಮಗೆ ನಮ್ಮ ಹುಕ್ಕೇರಿಯಲ್ಲಿ ಒಂದು ಏನೇ ಒಂದು ಮಾಡಬೇಕಲ್ಲ, ಏನಾದ್ರು ಒಂದು ಇರ್ಬೇಕಲ್ಲ ಅನ್ನೋದೊಂದು ಮನಸ್ಸಲ್ಲಿ ಇರ್ತದೆ ಎಲ್ಲ ಒಂದು ವರ್ಕ್ ಮಾಡುವಾಗ. ಸೊ ಅದನ್ನ ಬಹುಶಃ ಕಷ್ಟಪಟ್ಟಿಟ್ಟು ಒಂದೇನೋ ಮಾಡ್ಕೊಂಡಿಟ್ಟು ಈಗ ಕುತ್ಕೊಳ್ಳೋಕ್ಕಾಗಲಿ ಅಥವಾ ಓದಲಿಕ್ಕಾಗಲಿ ಒಂದು ಸ್ಥಳ ಅಂತ ಆದಾಗ ಖುಷಿ ಅನಿಸ್ತದೆ. ಯಾಕಂದ್ರೆ ನಮ್ಮ ಕಾಲಹರಣ ಮಾಡೋದ್ರಿಂದ ನಮ್ಗೆ ಇದೇ ಒಂಥರ ಮರ್ಯಾದೆ ಆಗ್ಬಿಟ್ಟಿರ್ತದೆ ನಮ್ಗೆ. ಇನ್ನು ಮಹಿಳಾ ದಿನಾಚರಣೆ ಅಂತ ಹೇಳ್ಬೇಕಂದ್ರೆ ಬಹುಶಃ ಇದನ್ನ ಕಸದ ನಾವು ಮುಂದುವರಿತಿದೀವ ಅಥವಾ ಹಿಂದೆ ಬರ್ತಾ ಇದ್ದೀವ? ಇದು ಒಂಚೂರು ನಮ್ಗೆ ನಾವೇ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಬೆಳಿಬೇಕು, ಒಪ್ಕೊಳ್ಳೋಣ. ಯಾವ ನಿಟ್ಟಿನಲ್ಲಿ ಇದಿಷ್ಟೇ, ನಾನು ಮತ್ತೆ ಮುಂದುವರಿಸೋದಿಲ್ಲ. ಕೆಲವೊಂದು ಸೂಕ್ಷ್ಮ ವಿಚಾರಗಳು ಯಾವ ಸಂದರ್ಭದಲ್ಲಿ ಏನನ್ನ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಥವಾ ನಾನು ಯಾವ ರೀತಿ ಇರಬೇಕು
ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ನಡುವೆ ಇರುವಂತಹ ಬಾರ್ಡರ್, ಥಿನ್ ಲೈನ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ತಿಳ್ಕೊಂಡ್ಬಿಟ್ರೆ ಬಹುಶಃ, ಯಾಕಂದ್ರೆ ಯಾವುದೇ ಒಂದು ಸಮನಾಗಿ ಸ್ವೀಕಾರ ಮಾಡ್ತಾಳೆ. ಸೊ ಒಂದು ಹೆಣ್ಣು ಅವಳು ಮಾಡ್ಬೇಕಾದ್ರೆ ಈ ರೋಲನ್ನೆಲ್ಲ, ಅದಕ್ಕೆ ಆ ಒಂದು ಗಂಡಿನ ಪಾತ್ರನೂ ಕೂಡ ಅಷ್ಟೇ ಮುಖ್ಯ. ಈಗ ಮಗಳಿಗೆ ತಂದೆಯಾಗಿ ಅವರು ಸಪೋರ್ಟ್ ಕೊಡ್ತಾರೆ, ಹೆಂಡತಿಗೆ ಗಂಡನಾಗಿ ಸಪೋರ್ಟ್ ಕೊಡ್ತಾರೆ, ಅದೇ ತರನಾಗಿ ಅತ್ತೆಯರಾಗಿ ತನ್ನ ಮಗಾಗಿ ಸಪೋರ್ಟ್ ಮಾಡ್ತಾರೆ. ಈ ತರ ಬೇರೆ ಬೇರೆ ಹಂತದಲ್ಲಿ ಅವರದನ್ನು ಕೂಡ ಏನಂತೆಲ್ಲ ಪಾತ್ರ ಅಷ್ಟೇ ಮುಖ್ಯವಾಗಿರುತ್ತೆ. ಒಂದು ಹೆಣ್ಣು ಈ ಸಮಾಜದಲ್ಲಿ ಬೆಳೆಯಬೇಕಾತಂದ್ರೆ ಅವ್ರು ಏನಿದಲ್ಲ, ಅವರ ಪರಿಶ್ರಮ, ಅವರ ಹಿಂದೆ ಇನ್ಸ್ಪಿರೇಷನ್, ಅವರ ಒಂದು ಪ್ರೋತ್ಸಾಹ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ನಮ್ಮ ಒಂದು ಹೆಣ್ಣು ವಿಲೇಜ್ ಇಂದ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡ್ಬೇಕಾದ್ರೆ ವಿವಿಧ ಹಂತಗಳಲ್ಲಿ ಅವಳು ಬೇರೆ 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 ವಿವಿಧವಾದ ಇಲಾಖೆಗಳಲ್ಲಿ ಅವಳು ತನ್ನ ರೋಲನ್ನು ಮಾಡ್ತಿದ್ದಾಳೆ. ಈಗ ವೈಜ್ಞಾನಿಕ ಆಯಿತು, ಸಾಮಾಜಿಕ ಆಯಿತು, ರಾಜಕೀಯ ಆಯಿತು, ಅದೇ ತೆರನಾಗಿ ಆರ್ಥಿಕವಾಗಿ, ಅದೇ ತೆರನಾಗಿ ಈ ಒಂದು ಸೇವಾ ಕ್ಷೇತ್ರದಲ್ಲಿ ಆಯಿತು, ಅದೇ ತೆರನಾಗಿ ವಕೀಲ ಇದರಲ್ಲಿ ಆಯಿತು, ಅದೇ ತೆರನಾಗಿ ನಮ್ಮ ಒಂದು ನ್ಯಾಯಾಧೀಶರ ಇದರಲ್ಲಿ ಆಯ್ತು. ಎಲ್ಲನೂ ಅಂತ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಅವಳು ಯಾವ ತರ ಮನೆಯನ್ನ ಅವಳು ಇದು ಮಾಡ್ತಾಳೆ ಅಷ್ಟೇ ಒಂದು ಇದನ್ನ ಅಂತ ಇಂಪಾರ್ಟೆನ್ಸ್ ಅದನ್ನು ಕೊಟ್ಟಾಗ ನಿಮ್ಗೆ ಅಡ್ವೈಸ್ ಈಗ ಸಜೆಷನ್ ಕೊಡುವಷ್ಟ ನಾನು ಗ್ರೇಟ್ ಇಲ್ಲ, ಬಟ್ ಒಂದ್ ಮಾತು ಶೇರ್ ಮಾಡ್ಕೋಬಹುದು ನಾನು ನಿಮ್ ಜೊತೆ. ನಿಮ್ ಮಕ್ಕಳಾಗ್ಲಿ, ನಿಮ್ ಲೈಫ್ ಪಾರ್ಟ್ನರ್ ಆಗ್ಲಿ, ಅವ್ರಿಗೆ ನಾಲೆಜ್ ಗೇನ್ ಮಾಡ್ಲಿಕ್ಕೆ ನೀವು ಸಪೋರ್ಟ್ ಮಾಡ್ರಿ. ಬಿಕಾಸ್ ನಾಲೆಜ್ ಓನ್ಲಿ ಕ್ಯಾನ್ ಬ್ಯಾಲೆನ್ಸ್ ದಿ ಲೈಫ್. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಡೇ ಅವ್ರು ಆತರ ಸಕ್ಸೆಸ್ ಇಸ್ ನಾಟ್ ಇಂಪಾರ್ಟೆಂಟ್, journey matters a lot. So be a witness of the journey of your kids or your life partner. Thank you once again for felicitating me here. Thank you everyone. Respected Advocate Fatality, I have completed MCom and LLM in Karnataka University. LLM ಆದ ನಂತರ ಪ್ರಾಕ್ಟೀಸ್ ಮಾಡ್ತಾ ಅಲ್ಲೇ ನಾನು ಧಾರವಾಡದಲ್ಲೇ ಕುಕ್ಕಟ್ ಎಸ್ ಲಾ ಕಾಲೇಜ್ ಅಂತಿದೆ, ಅಲ್ಲಿ ಟೀಚಿಂಗ್ ಮಾಡ್ಕೊಂತಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ಗುರುಗಳು ಒಬ್ಬರಿದ್ರು, ಅವರು ಟೀಚಿಂಗ್ ಮಾಡ್ಕೊಂತಾರೆ ನಮ್ಮಲ್ಲಿ ಕ್ಲಾಸ್ ಹೇಳ್ತಿರ್ಬೇಕಾದ್ರೆ ಅವರು PhD ಗೈಡ್ ಆಗಿದ್ರು. ಸರ್ ಹೇಳಿದ್ರು, ಸರ್ ನಾನು PhD ಇಂಟ್ರೆಸ್ಟೆಡ್ ಇದ್ದೀನಿ, ಸೊ ಲಾದಲ್ಲಿ ಒಂದು PhD ಮಾಡಬೇಕು, ಎಲ್ಲಿ ಯಾವ ಫೀಲ್ಡ್ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ಟಫೆಸ್ಟ್ ಇದೆ ಲಾದಲ್ಲಿ ಆ ಫೀಲ್ಡ್ PhD ಮಾಡ್ತೀನಿ ಅಂತ ಹೇಳಿ ಸರ್ ಹೇಳ್ತಾರೆ. ಟಫೆಸ್ಟ್ ಫೀಲ್ಡ್ ಯಾವ್ದು ಅಂತಾರೆ ಕ್ರಿಮಿನಲ್ ಲಾ ಒಂದೇ ಅಂತ ಹೇಳಿದ್ರು. ಸೊ ಆ ಫೀಲ್ಡ್ ಮಾಡ್ತೀನಿ ಎಸ್ ಸರ್ ಅಂತ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಐ ನಾಟ್ ಗಾಟ್ ದ ಸೀಟ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಲಾ ಫೀಲ್ಡ್ ಅಲ್ಲಿ. ಸೊ ಅವರೇ ಸರ್ ಇದ್ದವ್ರು ಇವರು ಅವ್ರ ಕಲಿಗಿದ್ದವರು ಜಾರ್ಖಂಡ್ ಯೂನಿವರ್ಸಿಟಿ, ರಾಧಾ ಗೋವಿಂದ್ ಯೂನಿವರ್ಸಿಟಿ ಜಾರ್ಖಂಡ್ ಸ್ಟೇಟ್ ಇದ್ರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಕಲಿಗವರು ಬರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಹೋಗಿ ಜಾರ್ಖಂಡ್ ಸ್ಟೇಟ್ಗೆ ಹೋಗಿ 2019 ಹೋಗಿ ನಾನು ಭೇಟಿ ಆಗಿದ್ದೆ. ಅವರು ಆ ಟೈಮಲ್ಲಿ ನನಗೆ PhD ಕೊಡ್ಲಿಕ್ಕೆ ಒಪ್ಕೊಂಡು ಎಂಟ್ರೆನ್ಸ್ ಎಕ್ಸಾಮ್ ಬಂದೆ, ಪಾಸ್ ಆದೆ. ಮತ್ತೆ ಅದ್ರ ಮೇಲೆ ನಮ್ ಕರೆದಿರೋ ನಾ ಮಾತಾಡಿಲ್ಲ. 20 ವರ್ಷ ಮೋಸ್ಟ್ಲಿ ಮೇಡಮ್ ಅವ್ರು ಲೀಗಲ್ ಏಡ್ ಪ್ರೋಗ್ರಾಮ್ ಮಾಡಿದಾಗ ಮಾತಾಡ್ಬೇಕು ನಾನು. ಅಲ್ಲಿ ಬಿಟ್ರೆ ಇಲ್ಲೇ ಮಾತಾಡಕತ್ತಿರಂದ್ರೆ ಎಲ್ಲರಿಗೂ ನಮಸ್ಕಾರಗಳು. ಆಮೇಲೆ ನಮ್ ಕರೆದಿವಿ ಸನ್ಮಾನ ಮಾಡಿದಂತ ನಮ್ಮ ಅಧ್ಯಕ್ಷರಿಗೆ ಮತ್ತೆಲ್ಲ ಹುಕ್ಕೇರಿ ಬಾರ್ ಮೆಂಬರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ವಿಶ್ವ
ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ನಮ್ಮ ವಕೀಲರು ಯಾವ ರೀತಿ ಗೌರವವಂತವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಇವತ್ತ ಪ್ರೋತ್ಸಾಹಿಸಿ ಇಬ್ಬರು ನಮ್ಮಲ್ಲಿ ಒಬ್ರು ಪಾಟೀಲ್ ಸರು, ಇನ್ನೊಬ್ರು ನಮ್ಮ ಶೆಟ್ಟಿ ಮೇಡಮ್ರು ಇವತ್ತ PhD ಪ್ರಧಾನವನ್ನ ಮಾಡಿಕೊಂಡು ನಮ್ಮ ಮೊದಲನೇ ಬಾರಿಗೆ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಅವರು ಕೂಡ ನಮ್ಮ ಕರೆಗೆ ಒಟ್ಟು. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇವತ್ತಿನ ವೇದಿಕೆ ಮೇಲೆ ಇರ್ತಕ್ಕಂಥ ಮಹಿಳಾ ರಿಪ್ರೆಸೆಂಟೇಟಿವ್ ದಿನಾಚರಣೆ ಇರುವುದರಿಂದ ತರಾತುರಿಯಲ್ಲಿ ಇವತ್ತು 15 ದಿವಸ ಅಧಿಕಾರವನ್ನು ವಹಿಸಿಕೊಂಡು 15 ದಿವಸ ಇದರಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಏರ್ಪಡಿಸುವುದು, ಈ ಕಾರ್ಯಕ್ರಮವನ್ನು ಸ್ವಚ್ಛತೆ ವ್ಯವಸ್ಥೆಯನ್ನು ಮಾಡುವವರೆಗೆ ಕೆಲವರಿಗೆ ನಾವು ಖುದ್ದಾಗಿ ಭೇಟಿಯಾಗಿ ಅವಾರ್ಡ್ ಕೊಡ್ಲಿಕ್ಕೆ ಆಗದೇ ಇರಬಹುದು. ಅದರ ಜೊತೆಗೆ ಪರ್ಸನಲ್ ಆಗಿ ಮೀಟಿಂಗ್ ಕರೆದು ಕಾರ್ಯಕ್ರಮವನ್ನು ರೂಪರೇಷೆಯನ್ನು ಮಾಡ್ಕೊಳ್ಳಿಕ್ಕೆ ನನಗೆ ತೊಂದರೆನೂ ಆಗಿದೆ. ಆದ್ರೆ ದಯವಿಟ್ಟು ಈ ಕಾರ್ಯಕ್ರಮದ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಹಾರ್ಡ್ಲಿ 8 ದಿವಸ 2 ದಿವಸ 4 ಸುಟ್ಟಿ ಬಂದದ, 4ನೇ ದಿವಸ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿದ್ವಿ. ಅದರ ಒಂದೇ ಒಂದು ಬೇಡಿಕೆ ಅಂತಂದ್ರೆ, ನಮ್ಮ ಕುಲಕರ್ಣಿ ಮೇಡಮ್ ಮೊದಲೇ ಆದೇಶ ಮಾಡಿದ್ರು. ಯಾವಾಗ 2012ರಲ್ಲಿ ಮೊದಲನೇ ಮಹಿಳಾ ರಿಪ್ರೆಸೆಂಟೇಟಿವ್ ಅನ್ನು ನಮಗೆ ಕೊಡಬೇಕು. ಆ ಕೊಟ್ಟಂತ ಮಹಿಳಾ ರಿಪ್ರೆಸೆಂಟೇಟಿವ್ ನಮಗೆ ಇರಬೇಕು, ಅದು ಕಂಟಿನ್ಯೂ ಆಗಿರ್ಬೇಕಂತಕ್ಕಂಥ ಇಟ್ಕೊಂಡು ಅದೇ ಇವತ್ತು ಕೊಠಡಿಯನ್ನ ಒಂದು ನವೀಕರಣ, ನಮಗೆ ಸಾಧ್ಯದಷ್ಟ ಮಟ್ಟಿಗೆ ನವೀಕರಣವನ್ನು ಮಾಡಿ ಅವರಿಗೆ ಸುಸಜ್ಜಿತವಾಗಿರ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಆಡಳಿತ ಮಂಡಳಿಯವರಿಗೆ ಅನಂತ ಧನ್ಯವಾದಗಳು ಹೇಳ್ತೀವಿ. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮದ ರೂಪರೇಷೆಯನ್ನ ಹಂತವನ್ನು ತಲುಪಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ. ಅಂತಹ ಒಂದು ಮೇಡಮ್ ಅವರು ನಮ್ಮ ವೇದಿಕೆ ಹಂಚಿಕೊಳ್ಳೋದ್ರಿಂದ ನಮ್ಗೆ ಸೌಭಾಗ್ಯನ ಅಂತ ಹೇಳ್ಬೇಕು. ವೇದಿಕೆ ಮೇಲೆ ಹಂಚಿಕೊಂಡಂತ ಗೌರವಾನ್ವಿತ ರೇಣುಕಾ ಮೇಡಮ್ ಅವರೇ ಮತ್ತು ವಕೀಲರ ಸಂಘದ ಅಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂತಹ ನಿರಂಜನ್ ಅವರೇ ಮತ್ತು ಸಿಂಹಾ ಶೆಟ್ಟಿ ಮೇಡಮ್ ಅವರೇ ಮತ್ತು ಈ ಗಾಳಿ ಎಲ್ಲರಿಗೂ ಹೊಟ್ಟೆಸ್ತವು ಮತ್ತು ವೇದನೂ ಆಗೈತಿ. ಆದರೂ ವೇದಿಕೆ ವಾಡಿಕೆ ಅಂತ ಒಂದೆರಡು ಮಾತನ್ನ ನಾಡಲು ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತು, ಈ ಮಹಿಳೆ ಇವತ್ತಿನ ದಿನ ಯಾವ ರಂಗದಲ್ಲಿ ಕಮ್ಮಿ ಇಲ್ಲ. ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ, ರೀಸೆಂಟ್ ಆಗಿ ಈಗ ಮೇಡಮ್ ಅವರು ನಮ್ಮ ಜುಡಿಷಿಯಲ್ ಆಫೀಸರ್ ಆದ್ರೆ ನಮ್ಮ ಜಡ್ಜಸ್ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳಿದ್ರು. ಈಗ ರೀಸೆಂಟ್ ಆಗಿ ಈಗ ಟ್ರೈನಿಂಗ್ ನಲ್ಲಿ ಇರುವಂತ 39 ಜನ ಜಡ್ಜಸ್ ಅಂದ್ರೆ ಜುಡಿಷಿಯಲ್ ಡಿವಿಷನ್ ಜುಡಿಷಿಯಲ್ ಆಫೀಸರ್ ನಲ್ಲಿ 21 ಜನ ಮಹಿಳೆಯರಿದ್ದಾರಂತ. ನನಗೂ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು. ಇದು ಒಂದು ಉದಾಹರಣೆ ಸಾಕು. ಮಹಿಳೆಯರು ಎಲ್ಲಾ ರಂಗದಲ್ಲೂ ನಾವೇನು ಕಮ್ಮಿ ಇಲ್ಲ ಅಂತ ಮುಂದೆ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ತಾವು ಅವರಿಗೆ ಬೇಕಾದಂತ ಎಲ್ಲಾ ಅನುಕೂಲತೆಯನ್ನು ಕೊಟ್ಟು ಅವರನ್ನ ಮುಂದೆ ತರುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಅಂದ್ರೆ ನಮ್ಮ ದೇಶದ ರಾಷ್ಟ್ರಪತಿ ಸಹ ಈಗ ಮಹಿಳೆ. ಎಂತಹ ಒಂದು ಸ್ಥಾನಗಳಲ್ಲಿ ಎಲ್ಲರೂ ಅವರು ಈಕ್ವಲ್ ಆಗಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಸ್ಟೇಜ್ ನಲ್ಲಿ ಮುಂದುವರಿತಾ ಇದ್ದಾರೆ. ಮಹಿಳಾ ಮುಡಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಥ್ಯಾಂಕ್ ಯು.